2,10,000 2,65,000 ಗೆ 10 ಮಾಡಲ್. ಸೊ ಡೀಸೆಲ್. ಹೌದು ಸರ್. ಸರ್ ಪ್ರೈಸ್ ಬಂದು ನಿಮ್ಗೆ 4 ಲಕ್ಷ ಕೋಟ್ ಮಾಡ್ತಾ ಇರೋದು ನಿಮ್ ಚಾನೆಲ್ ಕಡೆ 4,25,000 ಮಾಡ್ಕೊಡ್ತೀವಿ ಸರ್. ಪ್ರತಿ ವೆಹಿಕಲ್ ನಮ್ಗೆ ಬಜಾರ್ ಚೆಕ್ ಮಾಡ್ಕೊಂಡ್ ಬರ್ಲಿ, ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀವಿ. ಇವತ್ತು 50,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ಪ್ರತಿ ವೆಹಿಕಲ್ ಮೇಲೆ 50,000 ಮಾಡ್ಕೊಂಡು ಬಜಾರ್ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. 70,000 ಕೊಡ್ತೀನಿ ಸರ್. ಇದು ಬರೀ 70,000 ಸರ್. ಇದು 3,25,000 ಆಗುತ್ತೆ ಸರ್. ಇದು ಹೌದು ಸರ್. 1,65,000 ಮಾಡ್ಕೊಡ್ತೀನಿ ಸರ್. ಇದು 1,65,000 ಮಾಡ್ಕೊಡ್ತೀನಿ. ಹಬ್ಬ ಬೇರೆ ಬರ್ತಾ ಇದೆ, ಒಳ್ಳೆ ಒಳ್ಳೆ ಆಫರ್ ಕೊಡೋಣ ಇವತ್ತು. ಹೌದಾ ಸರ್? ಏನ್ ಆಫರ್ ಕೊಡ್ತೀರಾ ಹೇಳಿ ಸರ್? GST ಬೇರೆ ಕಮ್ಮಿ ಆಗಿರೋದು. 2,25,000 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ 3 ಲಕ್ಷ ಕೊಡ್ತೀನಿ ಸರ್. ಇದು 3 ಲಕ್ಷ 2018 ಮಾಡಲು ಸೆಕೆಂಡ್ ಓನರ್ ಆಗಿರೋದು ವೆಹಿಕಲ್ 8 ಸೀಟರ್ ಗಾಡಿ ಕೊಡ್ತೀನಿ. 4,50,000 ನಿಮ್ ಚಾನೆಲ್ ಕಡೆ 4,25,000 ಮಾಡ್ಕೊಡ್ತೀನಿ ಸರ್. ಏನಂದ್ರೆ ನಮ್ಮ A1 ಆಟೋ ಕನ್ಸಲ್ಟೆಂಟ್ ಏನಂದ್ರೆ ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಏನು ಇರಲ್ಲ. ಫಸ್ಟ್ ಆಫ್ ಆಲ್ ಅದಂತ ಹೇಳೋದು ನಿಮ್ಗೆ. ಆಟೋ ಚಾರ್ಜಸ್ ಏನು ನಾವು ಎಕ್ಸ್ಟ್ರಾ ತಗೊಳಲ್ಲ, ಕಮಿಷನ್ ಇರ್ಲಿ ಏನು ತಗೊಳಲ್ಲ. ಹೌದಾ ಸರ್? ಹೌದು. ನಿಮ್ಗೆ ಬಜಾರ್ ಉಳ್ಕೊಂಡ್ ಬರ್ಲಿ, ಮಾರ್ಕೆಟ್ ಪ್ರಕಾರ ನಿಮ್ಗೆ 4 ಲಕ್ಷ ಇದೆ. ಜಸ್ಟ್ ನಿಮ್ಗೆ 3,60,000 ಕೊಡ್ತೀನಿ ಸರ್. ಇದು 3,25,000 ಆಗುತ್ತೆ. ಸಿಂಗಲ್ ಓನರ್. ಇದು. ಹೌದು ಹೌದು ಸರ್. ಪ್ರೈಸ್ ಬಂದು ನಿಮ್ಗೆ ಜಸ್ಟ್ ನಿಮ್ಗೆ 5,50,000 ಕೋಟ್ ಮಾಡಿರೋದು ನಿಮ್ ಚಾನೆಲ್ ಕಡೆ ಬಂದ್ರೆ 5,25,000 ಮಾಡ್ಕೊಡ್ತೀನಿ ಬನ್ನಿ. ಜಸ್ಟ್ ನಿಮ್ಗೆ 8 ಲಕ್ಷ ಕೋಟ್ ಮಾಡಿರೋದು ನಿಮ್ ಚಾನೆಲ್ ಕಡೆ 7,25,000 ಮಾಡ್ಕೊಡ್ತೀನಿ ಸರ್. ಸರ್ ಪ್ರೈಸ್ ನಿಮ್ಗೆ 6 ಲಕ್ಷ ಕೋಟ್ ಮಾಡಿರೋದು ನಿಮ್ ಚಾನೆಲ್ ಕಡೆ 6,20,000 ಕೊಡ್ತೀನಿ ಸರ್. ಇದು 6,20,000 ಕೊಡ್ತೀನಿ ಸರ್. ಪ್ರೈಸ್ ನಿಮ್ಗೆ ಜಸ್ಟ್ ನಿಮ್ಗೆ 6 ಲಕ್ಷ ಕೊಡ್ತೀನಿ ಸರ್. ಸೆಕೆಂಡ್ ಓನರ್ 6 ಲಕ್ಷಕ್ಕೆ ಸೆಕೆಂಡ್ ಓನರ್ ವೆಹಿಕಲ್. ಸರ್ ಜಸ್ಟ್ ನಿಮ್ಗೆ 4,75,000 ಮಾಡ್ಕೊಡ್ತೀನಿ ಸರ್. ಇದು 4,75,000 ಮಾಡ್ಕೊಡ್ತೀನಿ ಸರ್. ಸೊ ಅದ್ರ ನೆಗೋಷಿಯಬಲ್ ಆಗುತ್ತಾ ಸರ್? ಬರ್ಲಿ ಸರ್, ನಮ್ ವಿಸಿಟ್ ಮಾಡ್ಲಿ ಸರ್, ನಮ್ ಶೋರೂಮ್ ಗೆ ಮಾಡ್ಕೊಡಿ. ನಿಮ್ ಚಾನೆಲ್ ಕಡೆ ಜಸ್ಟ್ ನಿಮ್ಗೆ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಆಗುತ್ತೆ ಸರ್. 5 ಲಕ್ಷಕ್ಕೆ ಇದು. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ A1 ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಸರ್ ಚಾನೆಲ್ ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಹಾಗೇನೆ ಸರ್ A1 ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ ಎಕ್ಸಾಕ್ಟ್ ಲೊಕೇಟ್ ಆಗಿರೋದು ನಮ್ಮ ಚಂದ್ರಲೇಔಟ್ ಗಣಪತಿ ಸರ್ಕಲ್ ಇದೆ. ಓಕೆ ಸರ್. ಗಣಪತಿ ಸರ್ಕಲ್ ಅಪೋಸಿಟ್ ಒಂದು ರೋಡ್ ಹೋಗುತ್ತೆ, ಹ್ಯಾಂಡಳಿ ಹೋಗುತ್ತೆ ಟುವರ್ಡ್ಸ್. ಅದೇ ಪಾರ್ಕ್ ಮೇನ್ ಗೇಟ್ ಹತ್ರನೇ ಇರೋದು. ಪಾರ್ಕ್ ಅಪೋಸಿಟ್ ಇದೆ. ಅದು ಗೊತ್ತಾಗಿಲ್ಲ ಅಂದ್ರೆ ಬ್ಯಾಕ್ ಸೈಡ್ ನಿಮ್ದು ವಾಟರ್ ಟ್ಯಾಂಕ್ ಇದೆ. ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡ್ ಬರುತ್ತೆ ನಮ್ಮ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಇಲ್ಲ ನೀವು ಫೋನ್ ಮಾಡಿದ್ರೆ ಅವ್ರ ಲೊಕೇಶನ್ ಕೂಡ ಹಾಯ್ ಅಂತ ಕಳಿಸಿ ಕ್ಯಾಟ್ಲಾಗ್ ಎಲ್ಲ ಕಳಿಸ್ತೀವಿ ನಾವು. ಲೊಕೇಶನ್ ಬಂದ್ಬಿಡುತ್ತಲ್ವಾ? ಓಕೆ, ನೀವು ಜಸ್ಟ್ ಒಂದು ಇವ್ರ ನಂಬರ್ಗೆ ಹಾಯ್ ಅಂತ ಹಾಕಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ ಅನ್ಬೋದು. ಸರ್ ಇವತ್ತು ಎಷ್ಟು ಇದೆ ಸರ್ ಸ್ಟಾಕ್? ಸರ್ ಇವತ್ತು ನಮ್ಮ ಹತ್ರ ಒಂದು 25 to 30 ವೆಹಿಕಲ್ಸ್ ಇದೆ. 30 ವೆಹಿಕಲ್ಸ್ ಇದೆ. ಹೌದು. ಸರ್ ಶಿಫ್ಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಎಷ್ಟು ವೆಹಿಕಲ್ಸ್ ಇದೆ ಸರ್? ಶಿಫ್ಟ್ ಅಲ್ಲಿ ಸುಮಾರು ನಮ್ಮ ಹತ್ರ 6 ಇಂದ 7 ಶಿಫ್ಟ್ ಇದೆ. ಇವತ್ತು ಹಬ್ಬನ ಅನ್ಕೊಂಡು ನಿಮಗೆ ಎಲ್ಲ ಶಿಫ್ಟ್ ಹಬ್ಬನೇ. ಹೌದು. ಓಕೆ ಓಕೆ ಸರ್. ಶಿಫ್ಟ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಹಬ್ಬ ಬೇರೆ ಬರ್ತಾ ಇದೆ, ದೀಪಾವಳಿ ಹಬ್ಬ ಬೇರೆ ಬರ್ತಾ ಇದೆ. ಒಳ್ಳೆ ಒಳ್ಳೆ ಆಫರ್ ಕೊಡೋಣ ಇವತ್ತು. ಹೌದಾ ಸರ್? ಏನ್ ಆಫರ್ ಕೊಡ್ತೀರಾ ಹೇಳಿ ಸರ್? GST ಬೇರೆ ಕಮ್ಮಿ ಆಗಿರೋದು. ಪ್ರತಿ ವೆಹಿಕಲ್ ನಮ್ಗೆ ಬಜಾರ್ ಚೆಕ್ ಮಾಡ್ಕೊಂಡ್ ಬರ್ಲಿ, ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀವಿ. ಇವತ್ತು 50,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ಪ್ರತಿ ವೆಹಿಕಲ್ ಮೇಲೆ 50,000 ಕಡಿಮೆ ಮಾಡ್ಕೊಂಡು ಬಜಾರ್ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಆ ಪ್ರೈಸ್ ಕೊಡ್ತೀನಿ. ಅವ್ರು ಹೇಳಿದ್ರೆ ಕಂಪೇರ್ ಮಾಡಿ ಬೇರೆ ಕಡೆ ಕಂಪೇರ್ ಮಾಡಿ 70,000 ಹಿಡಿದು ನಮ್ಮ ಹತ್ರ ಒಂದು 10 ಲಕ್ಷವರೆಗಿದೆ ಇವತ್ತು. ಓಕೆ ಓಕೆ ಸರ್. ಶಿಫ್ಟ್ ಅಂತ ಹೇಳಿದ್ರಲ್ಲ, ಒಂದು 9 ವೆಹಿಕಲ್ಸ್ ಇದೆ ಅಂದ್ರೆ ಶಿಫ್ಟ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನು? ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ 2010 2.5 ಲಕ್ಷದಿಂದ ಸ್ಟಾರ್ಟ್ ಆಗಿ 4 ಲಕ್ಷದಿಂದ ಇದೆ. ಓಕೆ. ಶಿಫ್ಟ್ ಅಲ್ಲಿ ಯಾರು ಪ್ಲಾನ್ ಇದ್ರೆ ಅಂದ್ರೆ 2.5 ಲಕ್ಷದಿಂದ ಹಿಡಿದು ಒಂದು 6 ಲಕ್ಷವರೆಗೂ ಇದೆ. ಓಕೆ ಓಕೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ಲ? ಖಂಡಿತ ಮಾಡ್ಕೊಡೋಣ ಸರ್. ಸಿವಿಲ್ ಚೆನ್ನಾಗಿದ್ರೆ ಆರಾಮಾಗಿ ಮಾಡ್ಕೊಡೋಣ ಸರ್. ಸರ್ ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್? 2000 ಬ್ಯಾಂಕ್ ಅಲ್ಲಿ ಮಾಡ್ಕೊಡ್ಬೇಕು ಅಂದ್ರೆ 2013 ಮೇಲೆ ಹೋಗುತ್ತೆ ಲೋನ್. ಓಕೆ. ನಿಮ್ಗೆ ಪ್ರೈವೇಟ್ ಈ ಕಡೆ ಲೋಕಲ್ ಅಡ್ರೆಸ್ ಇದ್ರೆ ನಾವು 2008 ಗೂ ಮಾಡ್ಕೊಡ್ತೀವಿ, 10 ಗೂ ಮಾಡ್ಕೊಡ್ತೀವಿ. ಲೋಕಲ್ ಅಡ್ರೆಸ್ ಇರಬೇಕು, ಒಟ್ನಲ್ಲಿ ಸಿವಿಲ್ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ ಓಕೆ. ಸಿವಿಲ್ ಚೆನ್ನಾಗಿದ್ರೆ ಲೋಕಲ್ ಅಡ್ರೆಸ್ ಮಾಡ್ಕೊಡ್ತೀವಿ ನಾವು. ಮಾಡ್ಕೊಡ್ತೀರಾ? ಓಕೆ ಸರ್. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಖಂಡಿತ ಬನ್ನಿ ಸರ್. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ನಮ್ಮ ಹತ್ರ ಏನಂದ್ರೆ ನಮ್ಮ A1 ಆಟೋ ಕನ್ಸಲ್ಟೆಂಟ್ ಏನಂದ್ರೆ ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಏನು ಇರಲ್ಲ. ಫಸ್ಟ್ ಆಫ್ ಆಲ್ ಅದಂತ ಹೇಳೋದು ನಿಮ್ಗೆ. ಆಟೋ ಚಾರ್ಜಸ್ ಏನು ನಾವು ಎಕ್ಸ್ಟ್ರಾ ತಗೊಳಲ್ಲ, ಕಮಿಷನ್ ಇರ್ಲಿ ಏನು ತಗೊಳಲ್ಲ. ಹೌದಾ ಸರ್? ಹೌದು. ಅದೊಂದು ನಮ್ಮ ಹತ್ರ ಬೆನಿಫಿಟ್. ಯಾವ್ದೇ ತರ ಹಿಡನ್ ಚಾರ್ಜಸ್ ಕಸ್ಟಮರ್ ನ ಅವ್ರಿಗೆ ಗಾಡಿ ಸ್ಯಾಟಿಸ್ಫೈ ಆಗ್ರೆ ನಾವು ಗಾಡಿನ ಕೊಟ್ಟು ಕಳಿಸ್ತೀವಿ. ಮೆಕ್ಯಾನಿಕ್ ನ ತೋರ್ಸ್ಕೊಂಡು ಶೋರೂಮ್ ಅಲ್ಲಿ ತೋರ್ಸ್ಕೊಂಡು ತಗೊಳ್ಳಿ. ಸೊ ಅವರು ಅದನ್ನ ಕ್ಲಿಯರ್ ಆಗಿ ಹೇಳ್ಬಿಟ್ರು, ನೋಡಿ ನೀವು ಗಾಡಿ ತಗೊಂತೀರ ಅಂದ್ರೆ ಯಾರ ಕರ್ಕೊಂಡ್ಬಂದು ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ಬಂದ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಆದಷ್ಟು ಯಾರಿಗೂ ನಾನು ಅದನ್ನೇ ಹೇಳ್ತೀನಿ, ನಿಮ್ಗೆ ಗೊತ್ತಿರೋ ಕರ್ಕೊಂಡ್ಬಂದ್ಬಿಟ್ಟು ಗಾಡಿ ಚೆಕ್ ಮಾಡಿಸಿ ತಗೊಂಡೋಗಿ. ಸೊ ವಿಡಿಯೋ ಶುರು ಮಾಡ್ಬಿಡ್ತಾರೆ. ಖಂಡಿತ ಬನ್ನಿ, ಲಾಂಗ್ ಆಗ್ಬಿಡುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿರೋದು, ದೀಪಾವಳಿಗೆ ಅವರು 50 ಅಂದ್ರೆ 50,000 ಡಿಸ್ಕೌಂಟ್ ಅಂತ ಹೇಳಿದ್ರು ಎಲ್ಲ ಕಾರ್ ಮೇಲೂ. ಹಾಗೆ GST ಪ್ರೈಸ್ ಡೌನ್ ಕೂಡ ಮಾಡಿ ನಾವು ಪ್ರೈಸ್ ಹೇಳ್ತಾ ಇದೀವಿ ಅಂತ ಹೇಳಿದ್ರು. ಸೊ ಅದ್ರ ಮೇಲೆ ಅವ್ರು ಹೇಳ್ತಿರೋ ಪ್ರೈಸ್ ಬಿಟ್ಟು ಅದ್ರಲ್ಲಿ ನೆಗೋಷಿಯಬಲ್ ಇರುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಫಸ್ಟ್ ವೆಹಿಕಲ್ ಶಿಫ್ಟ್ ಸರ್ ಇವತ್ತು? ಸರ್ ಫಸ್ಟ್ ವೆಹಿಕಲ್ ಅಂತ ಇಲ್ಲ ಸರ್, 7 ಶಿಫ್ಟ್ ತಗೊಂಬಂದಿನಿ ಸರ್. 7 ತೋರಿಸಿ ಸರ್. ಓಕೆ ಓಕೆ. ಎಲ್ಲರಿಗೂ ತೋರಿಸಿ ಸರ್. ಓಕೆ ಸರ್. ಇವಾಗ ಈ ಶಿಫ್ಟ್ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು 2010 ಮಾಡಲು 3rd ಓನರ್ ಆಗಿದೆ. ಬಟ್ ನಿಮ್ಗೆ ಪ್ರೈಸ್ ದೀಪಾವಳಿ ಆಫರ್ ಗೋಸ್ಕರ ನಿಮ್ಗೆ ಒಳ್ಳೆ ಆಫರ್ ಕೊಡ್ತೀನಿ ಸರ್ ಈ ಗಾಡಿಗೆ. ಓಕೆ ಓಕೆ ಸರ್. ಜಸ್ಟ್ ನಿಮ್ಗೆ 2,10,000 ಕೊಡ್ತೀನಿ ಸರ್. ಇದು 2,10,000 ಇನ್ಶೂರೆನ್ಸ್, ಪೆಟ್ರೋಲ್ ವೇರಿಯಂಟ್, ನಿಮ್ಗೆ 2010 ಮಾಡಲು. ಓಕೆ ಸರ್. ಇದ್ರ ಫೀಚರ್ಸ್ ಏನು ಬರುತ್ತೆ ಸರ್? ಫೀಚರ್ಸ್ ನಿಮ್ಗೆ AC ಪೋಸ್ಟರಿಂಗ್ ಬರುತ್ತೆ ಸರ್. LXI ವೇರಿಯಂಟ್ ಇದು. ಓಕೆ. AC ಪೋಸ್ಟರಿಂಗ್. ಸೊ ಪವರ್ ವಿಂಡೋ ಬರಲ್ಲ.
ಪೂರ್ಣ ಬರಲ್ಲ ಸರ್. ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಬರುತ್ತೆ. FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್, ಎಲ್ಲ ಫ್ರೆಶ್ ಆಗಿ ಮಾಡಿಸಿದೀನಿ. ಇದು ಎಲ್ಲ ಫ್ರೆಶ್ ಇದೆ. ಜಸ್ಟ್ ನಿಮ್ಗೆ 2,10,000 ಕೊಡ್ತೀನಿ ಸರ್. ಇದು 2,10,000 ಕೊಡಿಸಿ ಸರ್. ಥರ್ಡ್ ಓನರ್ ಶಿಫ್ಟ್ ಬೇಡ ಅಂದ್ರೆ ಸಿಂಗಲ್ ಓನರ್ ಶಿಫ್ಟ್ ಕೊಡ್ತೀನಿ ಸರ್ ನಿಮ್ಗೆ. ZXi 2010 ಮಾಡಲ್ ZXi ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಕೂಡ ಇರೋದು ನಿಮ್ಗೆ. ಜಸ್ಟ್ ನಿಮ್ಗೆ 2,75,000 ಕೊಡ್ತೀನಿ ಸರ್. ಇದು ಸರ್ ಒಂದ್ಸರಿ ಫೀಚರ್ಸ್ ಸರ್ ಇದರಲ್ಲಿ ZXi ಅಂದ್ರೆ ಟಾಪ್ ಅಂಡ್ ಬರುತ್ತೆ ಸರ್ ನಿಮ್ಗೆ. AC ಪೋಸ್ಟಿಂಗ್ 4 ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಡಿಫಾಗರ್ ಪ್ರತಿ ಒಂದು ಬಂದ್ಬಿಡುತ್ತೆ ಸರ್ ನಿಮ್ಗೆ. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತಲ್ಲ, ಶೋರೂಮ್ ಇಂದ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸವ್ರೆ. ಇದು ಸಿಂಗಲ್ ಓನರ್. ಹೌದು ಸರ್. ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ 2,75,000 ಮಾಡ್ಕೊಡೋಣ ಸರ್. ನಾವು 2,75,000 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸರ್ ಹೇಳಿ ಮತ್ತೆ ಶಿಫ್ಟ್ ಸರ್. ಮತ್ತೆ ಶಿಫ್ಟ್ ನಿಮ್ಗೆ ಇನ್ನ 2 ಶಿಫ್ಟ್ ಇದೆ ಸರ್. ಪೆಟ್ರೋಲ್ ಬೇಡವಾ, ಡೀಸೆಲ್ ಇದೆ ನೋಡಿ ಸರ್. ಇದು ಡೀಸೆಲ್, ಇದು ಡೀಸೆಲ್. ಹೌದು ಸರ್. ಓಕೆ ಸರ್, ಫಸ್ಟ್ ಇದ್ರ ಡೀಟೇಲ್ಸ್. ಸರ್ 2010 ಮಾಡಲು ಥರ್ಡ್ ಓನರ್ ಆಗಿದೆ, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. ಜಸ್ಟ್ ನಿಮ್ಗೆ 2,75,000 ಕೊಡ್ತೀವಿ ಸರ್. 2,75,000. ಹೌದು ಸರ್. ಮುಂದೆ ಬರಲಿ ಇನ್ನ 5,000 ಹೆಚ್ಚು ಕಡಿಮೆ ಮಾಡ್ಕೊಂಡು. ನೋಡ್ತಾ ಇರಬಹುದು ರೆಡ್ ಕಲರ್ ಅಲ್ಲಿ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ನೀಟ್ ಆಗಿದೆ. ವಿಡಿಯೋ ಆಗಿರುತ್ತೆ ನೋಡಿ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಅಪಲ್ಸರಿ ನಿಮ್ಗೆ ಲೆದರ್ ಸೀಟ್ಸ್ ಹಾಕೋದು ಆಫ್ಟರ್ ಮಾರ್ಕೆಟ್. ಓಕೆ, ಒಂದು 90% ಟೈರ್ ಇದೆ ನೋಡಿ ನಮಗೆ. ಸಿಸ್ಟಮ್ ಎಲ್ಲ ಹಾಕ್ಸೋರೆ. ವೈಟ್ ಕಲರ್ ಅಲ್ಲಿ ಇದೆ, ನೀಟ್ ಆಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸರ್ ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ 2,85,000 ಕೋಡ್ ಮಾಡಿರೋದು. ನಿಮ್ ಚಾನೆಲ್ ಕಡೆ 2,65,000 ಮಾಡ್ಕೊಡೋಣ ಬನ್ನಿ ಸರ್. 2,65,000 ಗೆ 10 ಮಾಡಲು. ಸೊ ಡೀಸೆಲ್. ಹೌದು ಸರ್, ಡೀಸೆಲ್. ನೆಕ್ಸ್ಟ್ ಮತ್ತೊಂದು ಡೀಸೆಲ್ ಇದೆ ನೋಡಿ ಸರ್, 2010 ಮಾಡಲ್ ನಿಮ್ಗೆ. ಡೀಸೆಲ್, ಇದು ಡೀಸೆಲ್. ಹೌದು ಡೀಸೆಲ್. ಓಕೆ ಸರ್, ಡೀಟೇಲ್ಸ್ ಸರ್ 2010 ಮಾಡಲ್ ಸಿಂಗಲ್ ಓನರ್. ಇದು FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್, ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸವ್ರೆ. LDA ಇದು AC ಪೋಸ್ಟರಿಂಗ್ ಬರುತ್ತೆ ನಿಮ್ಗೆ. ಇದು ಓಕೆ, ಬ್ರ್ಯಾಂಡ್ ನ್ಯೂ ಟೈರ್. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರಲ್ಲ, ಹಾಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಒಂದು ಹಾಕ್ಸವ್ರೆ. ಸೊ ಇದು ಕೂಡ ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಆಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್. ಸೊ ರೆಡ್ ಕಲರ್ ಅಲ್ಲಿ ಇದು ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಸರ್ ಇದ್ರ ಪ್ರೈಸ್ 2.5 ಲಕ್ಷಕ್ಕೆ ಕೊಟ್ಬಿಡೋಣ ಬನ್ನಿ ಸರ್. ನಿಮ್ ಚಾನೆಲ್ 2.5 ಲಕ್ಷಕ್ಕೆ ಇದು. 2.5 ಲಕ್ಷ ಸರ್ ಇನ್ನೊಂದು ಏನು ಪ್ರೈಸ್ ಆಗೋದಾ? ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್ ಇದು. ಹೌದು, 2.5 ಲಕ್ಷಕ್ಕೆ ಅಷ್ಟೇ. 2.5 ಲಕ್ಷಕ್ಕೆ ಅಷ್ಟೇ ಹೇಳಿ ಸರ್. ಪೆಟ್ರೋಲ್ ಆಯ್ತು, ಲೋ ಮಾಡಲ್ ಡೀಸೆಲ್ ಆಯ್ತು. ಓಕೆ, ಈಗ ನ್ಯೂ ಶೇಪ್ ಕೊಡ್ತೀನಿ ಸರ್. 2012 ಮಾಡಲ್. ಸೊ ಇದು ಡೀಸೆಲ್. ಡೀಸೆಲ್. ಓಕೆ ಸರ್, ಡೀಟೇಲ್ಸ್ ಸರ್ ಇದ್ರದ್ದು. ಸರ್ 2012 ಮಾಡಲು ಥರ್ಡ್ ಓನರ್ ಆಗಿದೆ, ಬಟ್ ಎಕ್ಸಲೆಂಟ್ ಕಂಡೀಷನ್ ಆಗಿದೆ ನಿಮ್ಗೆ ವೆಹಿಕಲ್. ನಿಮ್ಗೆ ನ್ಯೂ ಶೇಪ್ ಇದು. VDA ಬರುತ್ತೆ ನಿಮ್ಗೆ. ಓಕೆ ಸರ್, ಇದ್ರಲ್ಲಿ ಫೀಚರ್ಸ್ ಅಂದ್ರೆ ಸರ್? ಸರ್ ಫೀಚರ್ಸ್ AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಟೈರ್ ಕೂಡ ಹೊಸದು ಹಾಕ್ಸೋರು, ಆಫ್ಟರ್ ಮಾರ್ಕೆಟ್ ಹ್ಯಾಂಡೆಡ್ ಸಿಸ್ಟಮ್ ಹಾಕ್ಸೋರು. ನೋಡ್ತಾ ಹೋಗ್ಬಿಡ್ದು ನಿಮ್ಗೆ. ಓಕೆ ಓಕೆ. ಸೊ ಟೈರ್ ಕಂಡೀಷನ್ 90% ಇದೆ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಇಲ್ಲಿ ಡೆಂಟ್ಸ್ ಇದೆ ಅಷ್ಟೇ, ಒಂದು ಸಣ್ಣ ಪುಟ್ಟ ಸ್ಕ್ರಾಚ್ ಆಗಿರುತ್ತೆ. ಅದು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ವೆಹಿಕಲ್. ವೈಟ್ ಕಲರ್ ಇದೆ ನೋಡಿ. ಸೊ ಇದು ಡೀಸೆಲ್ ಅಲ್ವಾ ಸರ್? ಹೌದು ಸರ್, ಡೀಸೆಲ್ ಇದು. ಓಕೆ ಸರ್, ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ಬರೀ ಜಸ್ಟ್ ನಿಮ್ಗೆ 3.4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 3.4 ಸರ್ ಇದು. ಆಗೇನ್ ಮಾಡಲ್ ಸರ್ ಇದು? 2012 ಮಾಡಲ್ ಇದು. 12 ಮಾಡಲ್. ಹೌದು, 3.4 ಆಗುತ್ತೆ ಇದು. ಸರ್ 2014 ಒಂದು 15 ಒಂದು 2 ಪೆಟ್ರೋಲ್ ತಗೊಂಬಂದಿದ್ದೀನಿ ನೋಡಿ. ಇದು ಪೆಟ್ರೋಲ್, ಇದು ಪೆಟ್ರೋಲ್. ಪೆಟ್ರೋಲ್ ಸರ್, ನ್ಯೂ ಶೇಪ್. ಸರ್ ಡೀಟೇಲ್ಸ್ ಸರ್ ಇದ್ರದ್ದು? ಸರ್ 14 ಮಾಡಲ್ ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ. ಶೋರೂಮ್ ಮೇಂಟೈನ್ 67 ನೋಡಿದೆ ಸರ್ ಇದು ವೆಹಿಕಲ್. ಓಕೆ. ಸೊ ಬ್ಲೂ ಕಲರ್ ಇದೆ ನೋಡಿ. ಅವಾಗಲೇ ನೋಡಿದ್ವಿ, ರೆಡ್ ನೋಡಿದ್ವಿ, ವೈಟ್ ನೋಡಿದ್ವಿ, ಇಲ್ಲಿ ಬ್ಲೂ ಕಲರ್ ಕೂಡ ಇದೆ. ಇದ್ರ ಬಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಆಗಿರುತ್ತೆ ಇದು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್. ಸೊ ಇದು ಕೂಡ ಇಂಟರ್ನಲ್ ಚೆನ್ನಾಗಿದೆ ನಿಮ್ಗೆ. ಸೊ ಹೊಸ ಟೈರ್ ಇದೆ ಅನ್ಬೋದು. ಬ್ಲೂ ಕಲರ್ ಅಲ್ಲಿ ನೋಡಿ ಇದು. ಸರ್ ಇದ್ರ ಪ್ರೈಸ್? ಸರ್ ಪ್ರೈಸ್ ಬಂದು ನಿಮ್ಗೆ 4.5 ಲಕ್ಷ ಕೊಟ್ಟು ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆ 4,25,000 ಮಾಡ್ಕೊತೀವಿ. 4,25,000 ಹೌದಾ ಸರ್? ಅದ್ರಲ್ಲಿ ನೆಗೋಷಿಯಬಲ್ ಇರುತ್ತಲ್ಲ? ಬರ್ಲಿ ಸರ್, ನಮ್ ಶೋರೂಮ್ ವಿಸಿಟ್ ಮಾಡ್ಲಿ, ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಲೋನ್ ಕೂಡ ಆಗುತ್ತೆ ನಿಮ್ಗೆ. ಲೋನ್ ಕೂಡ ಆಗುತ್ತೆ ಆರಾಮಾಗಿ? ಖಂಡಿತ ಸರ್. 2015 ಒಂದು ತಗೊಂಬಂದಿನಿ. 2015 ಮಾಡಲು ಸೆಕೆಂಡ್ ಓನರ್, VXi ಪೆಟ್ರೋಲ್ ವೇರಿಯಂಟ್ ಇದು. ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸೋರು, GTR ಮ್ಯಾಗ್ವಿಲ್. ಓಕೆ, ಹಿಂದೆ ಸ್ಪಾಯ್ಲರ್ ಕೂಡ ಹಾಕ್ಸೋರೆ ನಿಮ್ಗೆ. ಓಕೆ ಓಕೆ. ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಸೊ 90% ಟೈರ್ ಇದೆ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಅಪಲ್ಸರಿ ನಿಮ್ಗೆ ಚೆನ್ನಾಗಿದೆ. ಇನ್ಬಿಲ್ಟ್ ಆಗಿರುತ್ತೆ. ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಬ್ರಾಡ್ ಟೈರ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಇದು ವೈಟ್ ಕಲರ್ ಇದೆ ನೋಡಿ. ಇವ್ರ ಹತ್ರ ಎಲ್ಲಾ ಕಲರ್ ಶಿಫ್ಟ್ ಇದೆ ಇವತ್ತು. ರೆಡ್ ಆಗಿರ್ಬೋದು, ಮೆರೂನ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ವೈಟ್ ಕಲರ್. ಸರ್ ಇದ್ರ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ ಇದು ಅಷ್ಟೇ ಸರ್. 4,50,000 ಕೋಡ್ ಮಾಡಿರೋದು. ನಿಮ್ ಚಾನೆಲ್ ಕಡೆ ಬಂದ್ರಿ 4,25,000 ಮಾಡ್ಕೊಡ್ತೀನಿ ಸರ್. 4,25,000 ಆಗುತ್ತಾ ಇದು? ಹೌದು ಸರ್. ಸರ್ ನಮ್ಮ ಹತ್ರ 70,000 ಒಂದು ಗಾಡಿ ಇದೆ ನೋಡಿ ಸರ್. 1996 ನಮಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನಿಮ್ಗೆ. LXi. ಓಕೆ ಓಕೆ. ಬರೀ ಜಸ್ಟ್ ನಿಮ್ಗೆ 70,000 ಕೊಡ್ತೀನಿ ಸರ್. ಇದು ಬರೀ 70,000 ಸರ್ ಇದು. ಸರ್ 2010 ಮಾಡಲ್ ನಿಮ್ಗೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್ ನಿಮ್ಗೆ. ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಸರ್ ಇದು? ಹೌದು. ಸೊ i10 ಆಗಿರುತ್ತೆ. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಡಿಫಾಗರ್ ಎಲ್ಲ ಬರುತ್ತೆ ಸರ್ ನಿಮ್ಗೆ. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ವೈಟ್ ಕಲರ್ ಅಲ್ಲಿ i20 ಇದೆ, i10 ಇದೆ. ಸರ್ ಪ್ರೈಸ್ ಸರ್? ಸರ್ ಜಸ್ಟ್ ನಿಮ್ಗೆ 2,10,000 ಕೊಡ್ತೀನಿ ಸರ್. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. ಸರ್ 2,10,000 ಸರ್. ಅದ್ರಲ್ಲಿ ಕಡಿಮೆ ಆಗೋದಾ ಸರ್? ನಿಮ್ಗೆ ಕಮ್ಮಿನೇ ಕೊಡ್ತಾರಾ ಸರ್? ನಿಮ್ಗೆ 2.5 ಲಕ್ಷ ಬಜಾರ್ ಇದೆ. 2.30, 2.40 ಇದೆ. 2.10 ಕೊಡ್ತೀನಿ ಸರ್. ಓಕೆ ಸರ್ 2011 ಮಾಡಲು VMT ತಗೊಂಬಂದಿ ನೋಡಿ ಸರ್. ನೀವು ಎಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್ ಆಗಿರೋದು ನಿಮ್ಗೆ. ಓಕೆ, VMT ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು. ಸೊ ಮ್ಯಾಗ್ವಿಲ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಓಕೆ ಓಕೆ. ಸರ್ ಇದ್ರ ಪ್ರೈಸ್ ಸರ್? 3,45,000 ಕೋಡ್ ಮಾಡಿರೋದು. ನಿಮ್ ಚಾನೆಲ್ ಕಡೆ 3,25,000 ಮಾಡ್ಕೊಡ್ತೀವಿ ಸರ್. 3,25,000 ಆಗುತ್ತೆ ಸರ್ ಇದು? ಹೌದು ಸರ್.
2008 ಮಾಡಲ್ ನಿಮ್ಗೆ ಗೆಟ್ಸ್ ತಗೊಂಡ್ಬಂದಿನಿ, ಸಿಂಗಲ್ ಓನರ್ ಗಾಡಿ ನಿಮ್ಗೆ, FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್ ನಿಮ್ಗೆ, ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಓಕೆ 2008 ಮಾಡಲು ಗೆಟ್ಸ್ ಅಲ್ವಾ ಸರ್ ಇದು? ಸಿಂಗಲ್ ಓನರ್ ಗಾಡಿ ಸರ್ ಇದು. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಕೂಡ ಬರುತ್ತೆ ನಿಮ್ಗೆ, ಅಪಲ್ಸರಿ ನಿಮ್ಗೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಓಕೆ ಸರ್ ಇದ್ರ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ 1,85,000 ಕೋಡ್ ಮಾಡಿರೋದು. ನಿಮ್ ಚಾನೆಲ್ ಕಡೆ 1,65,000 ಮಾಡ್ಕೊಡ್ತೀನಿ ಸರ್ ಇದು. 1,65,000 ಮಾಡ್ಕೊಡ್ತೀನಿ. 2013 ಮಾಡಲು ನಿಮ್ಗೆ ಟೈಟಾನಿಯಂ ನಿಮ್ಗೆ ಈಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್ ನಿಮ್ಗೆ. ಓಕೆ ಸರ್ ಇದರಲ್ಲಿ ಫೀಚರ್ಸ್? ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ AC ಪೋಸ್ಟರಿಂಗ್, 4 ಪವರ್ ವಿಂಡೋ, ಮ್ಯಾಗ್ ವೀಲ್ ಕೂಡ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸ್ಟೇರಿಂಗ್ ಅಂಡ್ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೋಡಿ ಸರ್. ಟಾಪ್ ಅಂಡ್ ವೆಹಿಕಲ್ ಅಲ್ಲ? ಹೌದು ಸರ್. ಸೊ ಮ್ಯಾಗ್ ವೀಲ್ ಬರುತ್ತೆ, 90% ಟೈರ್ ಇದೆ, ವೈಟ್ ಕಲರ್ ಇದೆ ನೋಡಿ, ಇಕೋ ಸ್ಪೋರ್ಟ್ಸ್. ಸರ್ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ ಜಸ್ಟ್ ನಿಮ್ಗೆ 3,80,000 ಕೊಡ್ತೀನಿ ಸರ್ ಇದು. 3,80,000 ಕೊಡ್ತೀನಿ ಸರ್. 2013 ಮಾಡಲು. ನೆಕ್ಸ್ಟ್ ಸರ್? ಸರ್ 2014 ಮಾಡಲ್ ನಿಮ್ಗೆ ರಿಟ್ಸ್ ಕೊಡ್ತೀನಿ ಸರ್ ನಿಮ್ಗೆ. ಓಕೆ ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ 10,000 ನಿಮ್ಗೆ ನೋಡ್ತಾ ಇರ್ಬೋದು ನಿಮ್ಗೆ. ಸ್ಪಾಯ್ಲರ್ ಕೂಡ 10,000 ನಿಮ್ಗೆ, VXI ಪೆಟ್ರೋಲ್ ವೇರಿಯಂಟ್ ಇದು. ನೀಟಾಗಿದೆ ನೋಡಿ. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ 10,000, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಓಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಸಿಸ್ಟಮ್ ಎಲ್ಲ ಇದೆ ನೋಡಿ. ರಿಡ್ಜ್ ಅಲ್ವಾ ಸರ್ ಇದು? ಅಗೇನ್ ಸರ್ ಮಾಡಲ್ ಇದು? ಸರ್ 2014 ಮಾಡಲು, ಥರ್ಡ್ ಓನರ್ ಆಗಿದೆ, ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. ಜಸ್ಟ್ ನಿಮ್ಗೆ 3 ಲಕ್ಷ ಕೊಡ್ತೀನಿ ಸರ್ ಇದು. 3 ಲಕ್ಷಕ್ಕೆ ಇದು? 3 ಲಕ್ಷ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಒಂದು i10 ಸರ್. ಸರ್ 2010 ಮಾಡಲ್ ಸಿಂಗಲ್ ಓನರ್ ತಗೊಂಬಂದಿನಿ ಇವತ್ತು, ನೋಡಬಹುದು ನೀವು. ಸೊ i10 ಸಿಂಗಲ್ ಓನರ್? ಹೌದು. ಇದು ಅಷ್ಟೇ FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್ ಕೂಡ ಆಗಿದೆ ನಿಮ್ಗೆ. ಸೊ 90% ಇದೆ. ಇದರಲ್ಲೂ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೋಡಿ. ಇದು ತುಂಬಾ ಕ್ಲೀನ್ ಆಗಿ ನೀಟ್ ಆಗಿದೆ, ಇಂಟೀರಿಯರ್ ಎಲ್ಲ ಅನ್ಬೋದು. ಸೊ ರೆಡ್ ಕಲರ್ ಅಲ್ಲಿ ಇದೆ ಸರ್. ಸಿಂಗಲ್ ಓನರಾ? ಹೌದು ಸರ್, ಸಿಂಗಲ್ ಓನರ್ ಗಾಡಿ. ಸರ್ ಪ್ರೈಸ್? ಜಸ್ಟ್ ನಿಮ್ಗೆ 2,25,000 ಕೊಡ್ತೀನಿ ಸರ್ ಇದು. 2,25,000 ಸಿಂಗಲ್ ಓನರ್ ಗಾಡಿ? ಸಿಂಗಲ್ ಓನರ್ ಗಾಡಿ ಸರ್. ಓಮಿ ಸರ್ ನಿಮ್ಗೆ 2018 ಮಾಡಲು ನಿಮ್ಗೆ ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ. 8 ಸೀಟರ್ ತಗೊಂಬಂದಿನಿ, ನೋಡ್ತಾ ಇರ್ಬೋದು ನಿಮ್ಗೆ. 8 ಸೀಟರ್ ಸರ್ ಇದು? ಹೌದು ಸರ್. ಓಕೆ ಸೊ ಇದರಲ್ಲಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಫೀಚರ್ಸ್ ಅಂದ್ರೆ ಇದರಲ್ಲಿ ನಮಗೆ ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿ ಬರುತ್ತೆ. 8 ಸೀಟರ್ ಬರುತ್ತೆ ನಿಮ್ಗೆ ಇದು. ಓಕೆ ಚೆನ್ನಾಗಿದೆ ನೋಡಿ. 8 ಸೀಟರ್ ಆದ್ರೂ. ಸೊ ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಅನ್ಬೋದು. ಸಿಲ್ವರ್ ಕಲರ್. ಸರ್ ಪ್ರೈಸ್ ಇದ್ರದ್ದು? ಸರ್ ಜಸ್ಟ್ ನಿಮ್ಗೆ 3 ಲಕ್ಷ ಕೊಡ್ತೀನಿ ಸರ್ ಇದು. 3 ಲಕ್ಷಕ್ಕೆ 2018 ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್, 8 ಸೀಟರ್ ಗಾಡಿ ಕೊಡ್ತೀನಿ ನಿಮ್ಗೆ. ಓಕೆ ಮತ್ತೊಂದು ಸಿಟಿ ಇದೆ ಸರ್? ಮತ್ತೊಂದು ಸಿಟಿ ಇದೆ ಸರ್. ನಮ್ಮ 2009 ಮಾಡಲು ನಿಮ್ಗೆ ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ 10,000 ನಿಮ್ಗೆ. ಇದು ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್ ಇದು. ಓಕೆ ಹಿಂದೆ ಡಿಫಾಗರ್ ಬರುತ್ತೆ ನೋಡಿ ನಮಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, ಹಾಗೇನೆ AC ಪವರ್ ಸ್ಟೀರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ಅಪಲ್ಸರಿ ಲೆದರ್ ಸೀಟ್ಸ್, ಸ್ಟೇರಿಂಗ್ ಅಂಡ್ ಕಂಟ್ರೋಲ್ ಎಲ್ಲ ಬರುತ್ತೆ ನೋಡಿ. ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಸಿಟಿ ನೋಡ್ತಾ ಇದ್ರೆ ಬೆಸ್ಟ್ ಬಜೆಟ್ ಅಲ್ಲಿ ಇದೆ ಸರ್ ಇದು ಪ್ರೈಸ್? ಹೌದು ಸರ್. ಜಸ್ಟ್ ನಿಮಗೆ 2.5 ಲಕ್ಷ ಕೊಡ್ತೀನಿ ಸರ್ ಇದು. 2.5 ಲಕ್ಷಕ್ಕೆ ಸಿಟಿ ಸರ್. 2009 ಮಾಡಲು. 2009 ಮಾಡಲು. 9 ಮಾಡಲು ಲೋನ್ ಮಾಡ್ಕೊಡ್ತೀವಿ ಸರ್ ನಾವು. ಲೋನ್ ಮಾಡ್ಕೊಡ್ತೀವಿ ನಾವು. ಲೋನ್ ಕೂಡ ಲೋನ್ ಈ ಲೋಕಲ್ ಅಡ್ರೆಸ್ ಇದೆ, ಇದಕ್ಕೂ ಲೋನ್ ಮಾಡ್ಕೊಡ್ತೀವಿ. ಸೀಲ್ ಚೆನ್ನಾಗಿದೆ. ಓಕೆ ಕ್ರೆಟಾ ಸರ್? ಸರ್ ಕ್ರೆಟಾ SX ನಿಮ್ಗೆ 2016 ಮಾಡಲ್ ಸೆಕೆಂಡ್ ಓನರ್, ಶೋರೂಮ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಟಾಪ್ ಅಂಡ್ ವೆಹಿಕಲ್ ನೋಡ್ತಾ ಇರ್ಬೋದು ನಿಮ್ಗೆ. ಎಲ್ಲ ಫೀಚರ್ಸ್ ಬಂದ್ಬಿಡ್ತದೆ ನಿಮ್ಗೆ ಇದರಲ್ಲಿ. ಸರ್ ಕ್ರೆಟಾ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಲ್ಲ ಸರ್ ಇದು? ಹೌದು ಸರ್. ಓಕೆ ಸೊ ಫೀಚರ್ಸ್ ಅಂದ್ರೆ ನಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. 4 ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಸ್ಟೇರಿಂಗ್ ಅಂಡ್ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಇದಕ್ಕೆ? ಹೌದು. ಸೊ ಮ್ಯಾಗ್ ವೀಲ್ 90% ಟೈರ್ ಇದೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಕ್ರೇಟ್ ಆಗಿರುತ್ತೆ. ಸರ್ ಪ್ರೈಸ್ ಇರೋದು? ಸರ್ ಪ್ರೈಸ್ ಕೇಳ್ಕೊಂಡ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಜಸ್ಟ್ ನಿಮ್ಗೆ 7 ಲಕ್ಷ ಕೊಡ್ತೀನಿ ಸರ್. 7 ಲಕ್ಷ ಆಗುತ್ತೆ ಸರ್ ಇದು? ಹೌದು 7 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ ಲೋನ್ ಕೂಡ ಆಗುತ್ತೆ ಆರಾಮಾಗಿ? ಆರಾಮಾಗಿ ಆಗುತ್ತೆ ಸರ್. 90% ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ ನಿಮ್ಗೆ 1 ಲಕ್ಷ ತಗೊಂಡ್ರೆ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ತಂದ್ರೆ ಸಾಕು? ಹೌದು ಸರ್ ಹೇಳಿ ಸರ್. 2013 ಮಾಡಲು ಟೈಟಾನಿಯಂ ಪ್ಲಸ್ ಇದೆ ಇದು. ಓಕೆ ಸೆಕೆಂಡ್ ಓನರ್ ಆಗಿರುತ್ತೆ ನಿಮ್ಗೆ. ಕಾಂಫರೆನ್ಸ್ ಇನ್ಶೂರೆನ್ಸ್ ಎಲ್ಲ ಇದೆ ನಿಮ್ಗೆ. ಸರ್ ಟಾಪ್ ಅಂಡ್ ವೆಹಿಕಲ್ ಇದು? ಟಾಪ್ ಅಂಡ್ ವೆಹಿಕಲ್ ಸೆಕೆಂಡ್ ಓನರ್? ಹೌದು ಸರ್. ಸೊ ನೋಡ್ತಾ ಇರ್ಬೋದು ಟೈಟಾನಿಯಂ ಪ್ಲಸ್ ಇದು. ಪುಷ್ ಬಟನ್ ಎಲ್ಲ ಬರುತ್ತೆ ನಿಮ್ಗೆ. ಪುಷ್ ಬಟನ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಆಗುತ್ತೆ. 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ನಿಮಗೆ. ಇದಕ್ಕೆ 6 ಏರ್ ಬ್ಯಾಗ್ ಬರುತ್ತಲ್ವಾ ಸರ್ ಇದು? ಹೌದು. ಓಕೆ ಫುಲ್ಲಿ ಲೋಡೆಡ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಸರ್ ಇದ್ರ ಪ್ರೈಸ್? ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 4,50,000. ನಿಮ್ ಚಾನೆಲ್ ಕಡೆಯಿಂದ 4,25,000 ಮಾಡ್ಕೊಡ್ತೀವಿ ಸರ್. ಮುಂದೆ ಬಂದು ಇಂದ ನೆಗೋಷಿಯೇಟ್ ಮಾಡ್ಕೊಂಡು ಆಗುತ್ತೆ ನಿಮ್ಗೆ. ಸ್ಕಾರ್ಪಿಯೋ? ಸರ್ ಸ್ಕಾರ್ಪಿಯೋ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಆಟೋಮೆಟಿಕ್ ತಗೊಂಬಂದಿನಿ, ಇಡೀ ಬಜಾರಲ್ಲಿ ಇಲ್ಲ ಸರ್ ನಿಮ್ಗೆ. ಸರ್ ಸ್ಕಾರ್ಪಿಯೋ ಆಟೋಮೆಟಿಕ್? ಹೌದು ಸರ್ ಅದು. ಓಕೆ ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ. ಓಕೆ ನೋಡಿ ಯಾರೋ ಒಂದು ಸ್ಕಾರ್ಪಿಯೋ ನೋಡ್ತಿದ್ರೆ ಸ್ಕಾರ್ಪಿಯೋ ಇದೆ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ ಎಲ್ಲ ಬರುತ್ತೆ ಸರ್. AC ಪೋಸ್ಟಿಂಗ್, 4 ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಮ್ಯಾಗ್ ಕೂಡ ನೋಡಬಹುದು ನಿಮಗೆ. 70-80% ಟೈರ್ ಇದೆ ನಿಮಗೆ. ಸೊ ಸರ್ ಹೇಳ್ದಂಗೆ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಸ್ಕಾರ್ಪಿಯೋ ಆಟೋಮೆಟಿಕ್ ಯಾರು ನೋಡ್ತಾ ಇದ್ರೆ ಒಂದು ಇದೆ ನೋಡಿ. ಸರ್ ಪ್ರೈಸ್? ಸರ್ ಬಜಾರ್ ನಿಮ್ಗೆ 5,5 ಲಕ್ಷ ಇದೆ ಸರ್. ನೋಡ್ಕೊಂಡ್ ಬರ್ಲಿ ಬಜಾರ್. ನಮ್ಮ ಹತ್ರ ಬಂದ್ರೆ ಬರೀ ಜಸ್ಟ್ ನಿಮ್ಗೆ 4.5 ಲಕ್ಷ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ ಆಟೋಮೆಟಿಕ್ ವೆಹಿಕಲ್? ಆಟೋಮೆಟಿಕ್ ವೆಹಿಕಲ್ ಸರ್ ಹೇಳಿ. ಸರ್ ಕೊರೋಲಾ ಅಲ್ಟಿಸ್ ತಗೊಂಬಂದಿನಿ, ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ನೋಡ್ತಾ ಇರ್ಬೋದು ನಿಮ್ಗೆ. ಟಾಪ್ ಎಂಡ್ ಇದು.
ಓಕೆ ಸರ್ ಟಾಪ್ ಅಂಡ್ ವೆಹಿಕಲ್ ಬರುತ್ತಾ ಸರ್ ಇದು? ಟಾಪ್ ಅಂಡ್ ಅಂದ್ರೆ ನಿಮಗೆ ಮಿಡಿಲ್ ವರ್ಷನ್ ನಿಮಗೆ ಮಿಡಲ್ ವರ್ಷನ್ ಏರ್ ಬ್ಯಾಗ್ ಬರುತ್ತೆ ಎಲ್ಲ ಬರುತ್ತೆ ನಿಮಗೆ. ಆಲ್ಟಿಸ್ ನೋಡಿ ಇದು. ಓಕೆ ಇದರಲ್ಲಿ AC ಪೋರ್ಷನ್ 4 ಪವರ್ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೋಡಿ. ಸೊ ಈ ಟೊಯೋಟಾ ಕಂಪನಿ ಅಂದ್ರೆ ಗೊತ್ತು ನಿಮಗೆ, ಒಳ್ಳೆ ಇಂಜಿನ್ ಬರುತ್ತೆ, ಲೈಫ್ ಅನ್ಬೋದು. ಸರ್ ಪ್ರೈಸ್ ಸರ್ ಪ್ರೈಸ್ ಏನಿಲ್ಲ ಸರ್, ನಿಮಗೆ ಬಜಾರ್ ಉಳ್ಕೊಂಡ್ ಬರ್ಲಿ ಮಾರ್ಕೆಟ್ ಪ್ರಕಾರ ನಿಮಗೆ 4.5 ಲಕ್ಷ ಇದೆ. ಜಸ್ಟ್ ನಿಮಗೆ 3,60,000 ಕೊಡ್ತೀನಿ ಸರ್ ಇದು. ಸೊ ಕೊರೋಲಾ ಆಲ್ಟಿಸ್ ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ಸರ್ ಇದು. ಡೀಸೆಲ್ ಅಲ್ಲಿ 3,60,000 ಕೊಡ್ತೀನಿ ಸರ್ ಇದು. ಓಕೆ ಹೇಳಿ ಸರ್. ಲೀವಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಇದು ಪೆಟ್ರೋಲ್ ಇದು ಟಾಪ್ ಎಂಡ್ ಇದು. ಓಕೆ ನೋಡ್ತಾ ಇರ್ಬೋದು, ಗಾಡಿ ವೆಲ್ ಮೇಂಟೈನ್ ಮಾಡೋರಕ್ಕೆ ನಿಮ್ಗೆ ಕಸ್ಟಮರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ, ಬ್ರ್ಯಾಂಡ್ ನ್ಯೂ ಸರ್ ಇದು. ಹೊಸದು ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. ಓಕೆ ಸ್ಟೇರಿಂಗ್ ಅಂಡ್ ಕಂಟ್ರೋಲ್ ಎಲ್ಲ ಬರುತ್ತೆ ನೋಡಿ. ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ರೆಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ಟೊಯೋಟಾ ಕಂಪನಿ ಇದು. ಲೀವಾ ಅಲ್ವಾ ಸರ್ ಇದು? ಹೌದು ಸರ್, ಲೀವಾ ಸರ್. ಓಕೆ ಸರ್ ಪ್ರೈಸ್ ಸರ್ ಪ್ರೈಸ್ ನಿಮಗೆ 3,75,000 ಕೋಡ್ ಮಾಡಿರೋದು. ನಿಮ್ ಚಾನೆಲ್ ಕಡೆ 3,25,000 ಮಾಡ್ಕೊಡ್ತೀನಿ ಸರ್. 3,25,000 ಆಗುತ್ತೆ. ಸಿಂಗಲ್ ಓನರ್ ಇದು. ಹೌದು ಸರ್ ಹೇಳಿ ಸರ್. 2021 ಮಾಡಲ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಆಟೋಮೆಟಿಕ್ ತಗೊಂಬಂದಿನಿ, ನೋಡ್ತಾ ಇರ್ಬೋದು ನಿಮ್ಗೆ VX ವೇರಿಯಂಟ್. ಓಕೆ ಸೊ ಇದರಲ್ಲಿ ಒಂದು 90% ಟೈರ್ ಇದೆ. ಸೊ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಸೊ ಕ್ಲೀನ್ ಆಗಿರೋ ವೆಹಿಕಲ್, ವೈಟ್ ಕಲರ್ ಇದೆ ನೋಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್, ಸ್ಟೇರಿಂಗ್ ಕಂಟ್ರೋಲ್, ಒಂದು ಸಿಸ್ಟಮ್ ಎಲ್ಲ ಇದೆ ನೋಡಿ. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಇದು? ಹೌದು. ಓಕೆ ಆಪಲ್ ಶೇಪ್ ಆಗಿರುತ್ತೆ. ಯಾರನ್ನ ಒಂದು ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಸರ್ ಇದು. ಆಟೋಮೆಟಿಕ್ ಡಿಮ್ಯಾಂಡೆಡ್ ವೆಹಿಕಲ್ ನಿಮಗೆ. ಸರ್ ಪ್ರೈಸ್ ನಿಮ್ಗೆ 6 ಲಕ್ಷ ಕೋಡ್ ಮಾಡಿರೋದು. ನಿಮ್ ಚಾನೆಲ್ ಕಡೆ 6,20,000 ಕೊಡ್ತೀನಿ ಸರ್ ಇದು. 6,20,000 ಕೊಡ್ತೀನಿ ಸರ್. ಜಸ್ಟ್ ನಿಮ್ಗೆ 44,000 ನೋಡಿರೋದು ಆಟೋಮೆಟಿಕ್ ತಗೊಂಬಂದಿನಿ ಸರ್. 21 ಮಾಡಲ್ ನಿಮ್ಗೆ ಸರ್. ಆನೆ ತಗೊಂಬಂದಿನಿ 2015 ಮಾಡಲ್, ನೋಡ್ತಾ ಇರ್ಬೋದು ನಿಮ್ಗೆ. XC500 W8 ಟಾಪ್ ಎಂಡ್ ಇದು. W8 ಅಂದ್ರೆ ಟಾಪ್ ಎಂಡ್ ಬರ್ತಲ್ಲ ಸರ್ ನಮಗೆ? ಹೌದು ಸರ್. 8 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ ಇದು. 8 ಏರ್ ಬ್ಯಾಗ್ ಬರುತ್ತೆ ನೋಡಿ. ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಇದರಲ್ಲಿ ವೆಲ್ ಮೇಂಟೈನ್ ಮಾಡೋದು ನಿಮ್ಗೆ. ಸೊ ಎಲ್ಲಾ ತರ ಫೀಚರ್ ಬರುತ್ತೆ. ಫೀಚರ್ ಹೇಳೋ ಅವಶ್ಯಕತೆ ಇಲ್ಲ, ಟೋಟಲಿ ಫೀಚರ್ ಬರುತ್ತೆ. ಸ್ಟೇರಿಂಗ್ ಅಂಡ್ ಕಂಟ್ರೋಲ್ ಇಂದ ಕ್ರೂಸ್ ಕಂಟ್ರೋಲ್ ಹೊಸದು ಹಾಕ್ಸೋರೆ ನಿಮ್ಗೆ. ಎಲ್ಲಾ ಫೀಚರ್ ಬರುತ್ತೆ. 8 ಏರ್ ಬ್ಯಾಗ್ ಬರುತ್ತೆ ಅಂತ ನೋಡಿ. ಸರ್ ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ ಜಸ್ಟ್ ನಿಮ್ಗೆ 6.5 ಲಕ್ಷ ಕೊಡ್ತೀನಿ ಸರ್. ಸೆಕೆಂಡ್ ಓನರ್ 6.5 ಲಕ್ಷಕ್ಕೆ ಸೆಕೆಂಡ್ ಓನರ್ ವೆಹಿಕಲ್. W8 8 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. 2015 ಮಾಡಲ್ ಸೆಂಟರ್ ತಗೊಂಬಂದಿನಿ, ನೋಡ್ತಾ ಇರ್ಬೋದು ನಿಮ್ಗೆ. ಶೋರೂಮ್ ಮೆಂಟಲ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಟಾಪ್ ಎಂಡ್ GLS ಸಿಲ್ವರ್ ಕಲರ್ ಅಲ್ಲಿ ಇದೆ. ಹೌದು. ಓಕೆ ಸರ್ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಓಕೆ ಸೊ ಸರ್ ಪ್ರೈಸ್ ಇದ್ರದ್ದು? ಸರ್ ಪ್ರೈಸ್ ನಿಮ್ಗೆ 2,55,000 ಕೋಡ್ ಮಾಡಿರೋದು. ನಿಮ್ ಚಾನೆಲ್ ಕಡೆ 7,40,000 ಕೊಡ್ತೀನಿ ಸರ್. 7,40,000. ಹೌದು ಸರ್. 2016 ಮಾಡಲ್ ಬೊಲೊನೊ ಚೆರಿ ರೆಡ್. ಓಕೆ ನಿಮ್ಗೆ ಶೋರೂಮ್ ಮೇಂಟೈನ್ ಆಗಿರೋದು ವೆಹಿಕಲ್ ನಮ್ಗೆ ಕೊಡ್ತೀನಿ ಸರ್. GTR ಮ್ಯಾಗ್ವಿಲ್ ಕೂಡ ಹಾಕ್ಸೋರ ನಿಮ್ಗೆ. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಡಿಫಾಗರ್ ಸ್ಪಾಯ್ಲರ್ ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ ಸರ್ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸೋರು, ನೋಡ್ತಾ ಇರ್ಬೋದು ನಿಮ್ಗೆ. ಯಾರನ್ನ ಬಲೆನೋ ಮಾಡ್ತಿದ್ರೆ ಮಾಡಿಫೈ ಆಲ್ರೆಡಿ ಸ್ವಲ್ಪ ಮಾಡಿಸ್ಬಿಟ್ಟಿರ ಅನ್ಬೋದು. ಸರ್ ಪ್ರೈಸ್ ಸರ್ ಜಸ್ಟ್ ನಿಮ್ಗೆ 4,75,000 ಮಾಡ್ಕೊಡ್ತೀನಿ ಸರ್ ಇದು. 4,75,000 ಮಾಡ್ಕೊಡ್ತೀನಿ ಸರ್. ಸೊ ಅದ್ರ ನೆಗೋಷಿಯಬಲ್ ಆಗುತ್ತಾ ಸರ್? ಬರ್ಲಿ ಸರ್, ನಮ್ ವಿಸಿಟ್ ಮಾಡ್ಲಿ ಸರ್, ನಮ್ ಶೋರೂಮ್ಗೆ ಮಾಡ್ಕೊಡೋಣ. ಇನ್ನ ಸರ್ ಎರ್ಟಿಗಾ ನಮ್ಮ ಹತ್ರ 3 ಗಾಡಿ ಇದೆ ನಿಮ್ಗೆ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್, ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ ಸರ್. ಓಕೆ ಸರ್ ಫಸ್ಟ್ ಇಯರ್ ಡೀಟೇಲ್ ಸರ್. 14 ಮಾಡಲು ನಿಮ್ಗೆ 3rd ಓನರ್ ಆಗಿದೆ ವೆಹಿಕಲ್ ನಿಮ್ಗೆ. ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದು ವೆಹಿಕಲ್. VX ವೇರಿಯಂಟ್ ಇದು. ಓಕೆ ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಸರ್. ಇದಕ್ಕೆ 7 ಸೀಟರ್ ಎಲ್ಲ ಬರುತ್ತೆ ನೋಡಿ. 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಯಾರೋ ಒಂದು ಎರ್ಟಿಗಾ ನೋಡ್ತಾ ಇದ್ರೆ ಸೊ ಇದೆ ನೋಡಿ, ಒಂದು 90% ಟೈರ್ ಇದೆ, ಸಿಲ್ವರ್ ಕಲರ್. ಓಕೆ ಸರ್ ಪ್ರೈಸ್ ಸರ್ ಪ್ರೈಸ್ 5,40,000 ಕೋಡ್ ಮಾಡಿರೋದು. ನಿಮ್ ಚಾನೆಲ್ ಕಡೆ ನಮ್ ಜಸ್ಟ್ ನಿಮ್ಗೆ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಆಗುತ್ತೆ ಸರ್. 5 ಲಕ್ಷಕ್ಕೆ ಇದು 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಹೇಳಿ ಸರ್ ಎರ್ಟಿಗಾದಲ್ಲಿ ನಿಮ್ಗೆ ಪೆಟ್ರೋಲ್ ಬೇಡವಾ, ಡೀಸೆಲ್ ಕೊಡ್ತೀನಿ ಬನ್ನಿ ಸರ್. VDI. ಓಕೆ ಡೀಸೆಲ್ ಇದು. ಹೌದು ಡೀಸೆಲ್ ಸರ್ ಡೀಟೇಲ್ಸ್. ಇದು 14 ಮಾಡಲ್ ನಿಮ್ಗೆ 4th ಓನರ್ ಆಗಿರೋದು. ನಿಮ್ಗೆ ಗಾಡಿ ವೆಲ್ ಮೇಂಟೈನ್ ಮಾಡೋರು ಕಸ್ಟಮರ್. ಬ್ರ್ಯಾಂಡ್ ನ್ಯೂ ಟೈರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಓಕೆ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಸೊ ಸರ್ ಇದ್ರ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಸರ್. 7 ಸೀಟರ್, ಲೆದರ್ ಸೀಟ್ಸ್ ಕೂಡ ಹಾಕ್ಸೋರ ನಿಮ್ಗೆ ಹೊಸದು. ಓಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ನೋಡಿ. ಇದು ಬಂದು ಪೆಟ್ರೋಲ್ ಆಗಿತ್ತು, ಇದು ಬಂದು ಡೀಸೆಲ್ ಆಗಿರುತ್ತೆ ಸರ್. ಇದು ಪ್ರೈಸ್ ನಿಮ್ಗೆ 5 ಲಕ್ಷ ಕೊಡ್ತೀನಿ ಸರ್. ಇದು 5 ಲಕ್ಷಕ್ಕೆ ಆಗುತ್ತೆ. ಇದು 5 ಲಕ್ಷ ಕೊಡ್ತೀನಿ. ಸೊ ಇದು 5 ಲಕ್ಷ, ಇದು 5 ಲಕ್ಷ. ಸೊ ನೆಗೋಷಿಯಬಲ್ ಆಗುತ್ತಲ್ಲ ಸರ್? ಸರ್ ಮಾಡಿರೋದೇ ನಿಮ್ಗೆ ಕಮ್ಮಿ ಪ್ರೈಸ್ ಸರ್. ಇನ್ನ ಬರ್ಲಿಬೇಕು ಒಂದು 5 ಸಾವಿರ ನೆಗೋಷಿಯೇಟ್ ಮಾಡ್ಕೊಡ. ಓಕೆ 2015 ಮಾಡಲು ವರ್ನಾ ಕೊಡ್ತೀನಿ ಬನ್ನಿ ಸರ್. SX ಟಾಪ್ ಎಂಡ್ ಮಾಡಲು ಫ್ಲೂಡಿಕ್. ಟೈರ್ ಕೂಡ ಹೊಸದಿದೆ ನಿಮ್ಗೆ. ಅಲಾಯ್ ವೀಲ್ ಬರುತ್ತೆ ನಿಮ್ಗೆ. ಪುಷ್ ಬಟನ್ ಕೂಡ ಬರುತ್ತೆ ಸರ್ ನಿಮ್ಗೆ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ.
ಸರ್ ಪ್ರೈಸ್ ಬಂದು ನಿಮಗೆ ಜಸ್ಟ್ ನಿಮಗೆ 5,50,000 ಕೋಟ್ ಮಾಡಿರೋದು ನಿಮ್ಮ ಚಾನಲ್ ಕಡೆ ಬಂದ್ರೆ 5,25,000 ಮಾಡ್ಕೊಡ್ತೀನಿ ಬನ್ನಿ ಸರ್ ಟೊಯೋಟಾ ಉರ್ಬನ್ ಕ್ರೂಸರ್ ತೊಗೊಂಬಂದಿದ್ದೀನಿ ಸಿಂಗಲ್ ಓನರ್ 2020 ನೋಡ್ತಾ ಇರ್ಬೋದು ಸರ್ ನಿಮಗೆ ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ ಹೌದು ಸರ್ ಸರ್ ಫ್ಯೂಚರ್ಸ್ ನಿಮಗೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಮ್ಯಾಗ್ ವೀಲ್ ಪುಷ್ ಬಟನ್ ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ ಸರ್ ನಿಮ್ಗೆ ಇದಕ್ಕೆ ಸರ್ ಪ್ರೈಸ್ ನಿಮಗೆ ಜಸ್ಟ್ ನಿಮಗೆ 8 ಲಕ್ಷ ಕೋಟ್ ಮಾಡಿರೋದು ನಿಮ್ಮ ಚಾನಲ್ ಕಡೆ 7,25,000 ಮಾಡ್ಕೊಡ್ತೀನಿ ಸರ್ ಇದು